ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶ್ರಮಂತ್. ಫ್ರೆಂಡ್ಸ್, ತುಂಬಾ ಜನ ನೀವು ಕೇಳ್ತಾ ಇದ್ದಿದ್ದು ಅನಿತಾ ಕಾಟನ್ ಸ್ಯಾರೀಸ್ ತೋರಿಸಿ ಮೀಶೋದಲ್ಲಿ ಅಂತ ಹೇಳ್ಬಿಟ್ಟು, ಹೌದಾ? ಸೊ ಫಸ್ಟ್ ಸ್ಯಾರಿ ಇವತ್ತು ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತು ನಾನು ವೇರ್ ಮಾಡಿರುವಂತ ಈ ಕಾಟನ್ ಸ್ಯಾರಿ ಮತ್ತೆ ಈ ರೆಡಿಮೇಡ್ ಬ್ಲಾಕ್ ಕಲರ್ ವೆಲ್ವೆಟ್ ಬ್ಲೌಸ್ ಎರಡು ಕೂಡ ಮೀಶೋದಲ್ಲೇ ತಗೊಂಡಿದ್ದೆ. ಸೊ ನಂದು ಬ್ಲೌಸ್ ಸೈಜ್ ಕೇಳ್ತೀರಾ, ನಾನು 36 ಸೈಜ್ ಅಲ್ಲಿ ತಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಈ ಬ್ಲಾಕ್ ಕಲರ್ ವೆಲ್ವೆಟ್ ಬ್ಲೌಸ್, ಎಲ್ಲಾ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಆಕ್ಚುಲಿ ಸ್ಯಾರಿ ಯಾವ ರೀತಿ ಇದೆಯೋ ಅದೇ ತರ ರನ್ನಿಂಗ್ ಬ್ಲೌಸ್ ಬರುತ್ತೆ. ಸ್ಯಾರಿ ಪ್ರೈಸು ಜಸ್ಟ್ 458 ರೂಪಾಯಿಗೆ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ. ಹೊರಗಡೆ ಯಾವುದೇ ಶಾಪಲ್ಲಿ ತಗೋತೀವಿ ಅಂದ್ರೂ ಮಿನಿಮಮ್ 1000 ರುಪೀಸೇ ಇರುತ್ತೆ ಈ ರೀತಿ ಕಾಟನ್ ಸ್ಯಾರಿಗಳು. ತುಂಬಾ ಚೆನ್ನಾಗಿ ಬಂದಿದೆ, ಪ್ರೀಮಿಯಂ ಕ್ವಾಲಿಟಿ ಸ್ಯಾರಿ. ಅಂಡ್ ಈ ವಿಡಿಯೋದಲ್ಲಿ ಇವತ್ತು ನಾನು ಹಾಕಿರುವಂತ ಸ್ಯಾರಿ ಆಗಿರ್ಲಿ, ಡ್ರೆಸ್ ಆಗಿರ್ಲಿ, ಬ್ಲೌಸ್ ಆಗಿರ್ಲಿ, ಪ್ರತಿಯೊಂದ್ರದ್ದು ಕೂಡ ನಿಮ್ಗೆ ಏನಾದ್ರು ಲಿಂಕ್ ಬೇಕು ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಕೊಟ್ಟಿರ್ತೀನಿ. ಓಕೆನಾ? ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು. ಅಂಡ್ ನನ್ನ ಹತ್ರ ಇನ್ನೊಂದು ಕಾಟನ್ ಸ್ಯಾರಿ ಇದೆ ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ಅದು 533 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ಇಲ್ಲಿ ಸ್ಕ್ರೀನ್ ಮೇಲೆ ಪಿಕ್ಚರ್ ಕೊಟ್ಟಿದ್ದೀನಿ ನೋಡಿ, ಯೆಲ್ಲೋ ವಿತ್ ವೈಟ್ ಕಲರ್ ಅಲ್ಲಿ ಬರುತ್ತೆ. ಸೊ ಆ ಸ್ಯಾರಿ ಕೂಡ ಅಷ್ಟೇನೆ 10/10 ಕೊಡ್ತೀನಿ, ಬಿಕಾಸ್ ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ. ಬಟ್ ನೀವು ವೇರ್ ಮಾಡಿ ತೋರಿಸಿ ಅನಿತಾ ನೀವು ಯಾವುದೇ ತಗೊಂಡ್ರು ಅಂತ ಹೇಳ್ತೀರಲ್ವಾ. ಸೊ ಹಂಗಾಗಿ ಈ ವಿಡಿಯೋದಲ್ಲಿ ಆ ಕ್ಲಿಪ್ಪಿಂಗ್ಸ್ ನಾನು ಇನ್ನೂ ಹಾಕಿಲ್ಲ, ಯಾಕಂದ್ರೆ ಅದನ್ನ ಇನ್ನೂ ನಾನು ವೇರೇ ಮಾಡಿಲ್ಲ. ತುಂಬಾ ಚೆನ್ನಾಗಿದೆ, ಯಾವ್ದಾದ್ರು ಫಂಕ್ಷನ್ ವೇರ್ ಹಾಕೊಳ್ಳೋಣ ಅಂತ ಹೇಳಿ ಇಟ್ಟಿದ್ದೀನಿ. ಬಟ್ ಈ ಎರಡು ಕಾಟನ್ ಸ್ಯಾರೀಸ್ ಲಿಂಕ್ ಕೊಟ್ಟಿರ್ತೀನಿ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ನನ್ನ ಮಗ ಮೆಣಸಿನಕಾಯಿ ನೋಡಿದ ತಕ್ಷಣ ಅಮ್ಮ ಬಜ್ಜಿ ಮಾಡ್ತಿದ್ದಾಳೆ ಅಂತ ಖುಷಿ ಆಗ್ಬಿಟ್ಟಿದೆ. ಅಂಡ್ ಇಲ್ಲಿ ಮೆಣಸಿನಕಾಯಿ ನೋಡ್ತಾ ಇದ್ರೆ ಇದೇನಪ್ಪ ಇಷ್ಟೊಂದು ಕಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ನಮ್ಮನೇಲಿ ಅಷ್ಟೇ ಜನಗಳಿದೀವಿ. ನಾನು ಊರ್ಗೆ ಹೋಯ್ತು ಅಂದ್ರೆ ನಮ್ದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಇಷ್ಟೆಲ್ಲ ನಮಗ್ ಬೇಕಾಗತ್ತೆ, ಹಾಗಾಗಿ ಮಾಡ್ತಿದ್ದೀನಿ. ಜಸ್ಟ್ ಬ್ಯಾಗ್ ನೋಡ್ಕೊಳ್ಳಿ, ಈ ತರ ಒಂದ್ ಜಿಪ್ ಬರುತ್ತೆ. ಇದು ಇಲ್ಲೇ ತೋರಿಸಿ, ಈ ತರ ಜಿಪ್ ಹಾಕೋದು. ಇದು ಮೀಶೋದಲ್ಲೇ ತಗೊಂಡಿದ್ದು, ಕಡಿಮೆ ದುಡ್ಡೇ ಇದೆ. ಇದನ್ನು ತುಂಬಾ ಚೆನ್ನಾಗಿದೆ. ನನಗೆ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದು ನೋಡಿ ಚೆನ್ನಾಗಿದೆಯಾ? ಕೆಳಗಡೆ ಇಟ್ಬಿಡ್ತೀನಿ ನೋಡಿ. ನೋಡಿ ತುಂಬಾ ಅಂದ್ರೆ ತುಂಬಾ ಏನೋ ಒಂಥರ ಸ್ಟ್ಯಾಂಡರ್ಡ್ ಲುಕ್ ಕೊಡ್ತಾ ಇದೆ, ಅಷ್ಟು ಚಂದ ಇದೆ. ಏನೋ ಒಂಥರ ಡೀಸೆಂಟ್ ಆಗೂ ಇದೆ ಕಲರು. ಸೊ ಹಂಗಾಗಿ ಇಷ್ಟ ಆಯ್ತು. ದೊಡ್ಡದಾಗೆ ಇದೆ, ಇನ್ನು ಬಟ್ಟೆ ಆರಾಮ್ಸೆ ತುಂಬೋದು. ಜಾಸ್ತಿ ಬಟ್ಟೆ ತುಂಬಿದಾಗ ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ ನೋಡಿ. ಬ್ಯಾಕ್ ಸೈಡ್ ಈ ತರ ಪ್ಲೈನ್ ಬರುತ್ತೆ. ಸೊ ಈ ತರ ಇದೆ ನೋಡಿ, ಈ ತರ ಇಟ್ಕೊಳ್ಳೋದು. ಅಥವಾ ಇನ್ನೊಂದಿದೆ, ಏನ್ ಹೇಳ್ತಾರೆ ಇದು, ಒಂದ್ ಸೈಡ್ ತಕೊಂಡು ಹೋಗ್ತೀವಿ ಅಂದ್ರೆ ಈ ತರ ಹಾಕೊಂಡು ಹೋಗಿ. ಕ್ವಾಲಿಟಿ ಅದ್ಭುತ, ಅಷ್ಟು ಚೆನ್ನಾಗಿದೆ. ಇಷ್ಟು ಕಡಿಮೆ ದುಡ್ಡಿಗೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ, ಅನುಮಾನನೇ ಬೇಡ. ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ, ಇಲ್ಲೇನಾದ್ರೂ ಇಟ್ಕೋಬಹುದು ನೀವು. ಓಕೆನಾ? ಇದ್ರದ್ದು ಕೂಡ ನಾನು ಲಿಂಕ್ ನ ಕೊಟ್ಟಿರ್ತೀನಿ, ತಗೊಳ್ಳಿ. ಎಸ್ ಫ್ರೆಂಡ್ಸ್, ನೋಡಿ ಇದು ಗ್ರೀನ್ ಕಲರ್ ಸ್ಯಾರಿ, ಲೈಟ್ ಗ್ರೀನ್ ಬರುತ್ತೆ, ಗೊತ್ತಾ? ಸೊ ಮೀಶೋದಲ್ಲಿ ವೈರಲ್, ಇನ್ಸ್ಟಾಗ್ರಾಮ್ ಅಲ್ಲಂತೂ ವೈರಲ್ ಆಗ್ತಾ ಇರುವಂತ ಸ್ಯಾರಿ. ಈ ಸ್ಯಾರಿಗಳು ಅಂಗಡಿನಲ್ಲಿ ಸೊ ಇವಾಗೆಲ್ಲ 2,500 ರೂಪಾಯಿ ಮೇಲ್ ಮಾರ್ತಾ ಇದ್ದಾರೆ, ಯಾಕೆಂದ್ರೆ ಇವಾಗ ಲಾಂಚ್ ಆಗಿರೋ ಸ್ಯಾರಿ. ಮೀಶೋದಲ್ಲಂತೂ ಪಾಪ ತುಂಬಾ ಕಡಿಮೆಗೆ ಮಾರ್ತಾ ಇದ್ದಾರೆ. ಇದು ರಿಯಲ್ ಏನ್ ಹೇಳ್ತಾರೆ, ಮಿರರ್ ವರ್ಕ್ ಮಾಡಿದ್ದಾರೆ. ಅಂದ್ರೆ ಕನ್ನಡಿ ಏನ್ ಬರುತ್ತೆ ಅಲ್ಲ ಈ ಡಿಸೈನು, ಇದು ರಿಯಲ್ ಮಿರರ್, ಪೇಪರ್ ವರ್ಕ್ ಬರುತ್ತೆ ನೋಡಿ, ಪೇಪರ್ ಮಿರರ್ ತರ. ಆ ತರ ಇಲ್ಲ, ರಿಯಲ್ ಆಗಿದಾವೆ. ನಾನು ಉಟ್ಟು ತೋರಿಸ್ತೀನಿ ಹೆಂಗ್ ಕಾಣುತ್ತೆ ಅಂದ್ಬಿಟ್ಟು. ತುಂಬಾ ಜನ ಲಾಸ್ಟ್ ಟೈಮ್ ಅದನ್ನೇ ಕೇಳಿದ್ರಿ, ಅನಿತಾ ನೀವು ತರಿಸಿರ್ತೀರಾ ಹಂಗೆ ಕೈಲಿಡ್ ತೋರಿಸ್ಬೇಡಿ, ಉಟ್ಟು ತೋರಿಸಿದ್ರೆ ನಮ್ಗೊಂದು ಐಡಿಯಾ ಬರುತ್ತೆ ತಗೊಳೋದಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಖಂಡಿತ ತೋರಿಸ್ತೀನಿ ಉಟ್ಬಿಟ್ಟು ನಾನು. ಅಂಡ್ ಇದು ನೋಡಿ, ಎಸ್ ಇದು ಬ್ಲೌಸ್. ಕುತ್ಕೊಂಡ್ಬಿಡ್ಲಾ ನಾನು? ಕುತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ, ವೇಲ್ ಬೇಡ ಇರಿ. ಹಾ ನೋಡಿ, ಇದು ಲಾರ್ಜು ಅಂದ್ರೆ ನಂದು ಸೈಜ್ ಬಂದು ಫ್ರೀ ಸೈಜು ಅಲ್ಲ, ನಂದು ಸೈಜ್ ಬಂದು 36 ಆಲ್ಟ್ರಬಲ್ ತಗೊಳ್ತಿದ್ದೆ. ಬಟ್ ಇದೆಲ್ಲ ಹೆಂಗಾಗುತ್ತೆ ಗೊತ್ತಾ, ಈ ತರ ಸ್ಯಾರಿಗೆ ಸ್ಟಿಚ್ಡ್ ಬ್ಲೌಸ್ ಬರ್ತಾವಲ್ಲ, ನಮ್ ಸೈಜ್ ಕೊಡಲ್ಲ ಅವರು. ಈ ತರ ಫ್ರೀ ಸೈಜ್ ಅನ್ಬಿಟ್ಟು ಕೊಟ್ಟಿರ್ತಾರೆ, ಅಂದ್ರೆ ದೊಡ್ಡ ಸೈಜೇ ಕೊಟ್ಟಿರ್ತಾರೆ. ನಮ್ಗೆ ಈಗ ಲೂಸ್ ಆಯ್ತು ಅಂತ ಅಂದ್ರೆ ನಾವು ಟೈಟ್ ಮಾಡಿಸ್ಕೋಬೇಕು. ಅಬ್ಸಲ್ಯೂಟ್ಲಿ ನನ್ಗೆ ಈ ಸ್ಲೀವ್ ಬಂದು ಲೂಸ್ ಆಗತ್ತೆ, ನೋಡಿದ್ರೇನೆ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ದೊಡ್ಡದಾಗಿದೆ ಅನ್ಬಿಟ್ಟು. ಸೊ ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ ಒಂದ್ ಇಂಚು ಅಷ್ಟು ಸ್ಟಿಚ್ ಮಾಡಿಸ್ಬಿಡ್ತೀನಿ, ಸೈಡ್ ಸ್ಟಿಚ್ಚು. ಬಟ್ ಸೊಂಟ ಅಂದ್ರೆ ಬಾಡಿ ಅಳತೆ ಏನಿದೆ ನನ್ಗೆ ಇಲ್ಲಿ ಹಾಕೋದು, ಇದು ಪಕ್ಕಾ ಫಿಟ್ಟಿಂಗ್ ಕರೆಕ್ಟಾಗಿ ಕೂರುತ್ತೆ ನನ್ಗಿದು. ನಿಮಗೆ ಹೇಳೇ ಇರ್ತೀನಿ ಯಾವಾಗ್ಲೂ, ನಾನೊಂದು 68ರಿಂದ 70 kg ಇರೋದು. ಸೊ ನನಗೆ ಕರೆಕ್ಟ್ ಆಗುತ್ತೆ. ನೀವು ತುಂಬಾ ಸಣ್ಣ ಇರ್ತೀರಾ, ಒಂದು 55 kg 60 kg ಇರ್ತೀರಾ ಅಂದ್ರೆ ನೀವು ಒಂಚೂರು ಇಡಿಸ್ಕೊಳ್ಳಿ. ಸೊ ಲೂಸ್ ಬಂದಿರ್ತವೆ. ಅಂಡ್ ಇದು ಬ್ಯಾಕ್ ಸೈಡ್ ಬರುತ್ತೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ನಾನು ಯಾವಾಗಲೂ ಹೇಳ್ತೀನಿ ನೋಡಿ, ಮೀಶೋದಲ್ಲಿ ನನಗೆ ಈ ಟ್ಯಾಗ್ಗಳು ತುಂಬಾನೇ ಇಷ್ಟ ಆಗುತ್ತೆ, ದೊಡ್ಡ ದೊಡ್ಡದಾಗಿ ಕೊಡ್ತಾರೆ. ಅಂಡ್ ಬ್ಯಾಕ್ ಹುಕ್ ಬರುತ್ತೆ ಇದು. ವಾವ್, ಎಷ್ಟು ಚಂದ ಡಿಸೈನ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಈ ಕಾಲೇಜ್ ಹುಡುಗಿರಿಂದ ಹಿಡಿದು ನಮ್ಮಂತ ಆಂಟಿರೋರ್ಗೂ ಎಲ್ಲರೂ ಪರ್ಚೇಸ್ ಮಾಡಿ ಈ ಸ್ಯಾರಿನ. ಸೊ ಯಾರೇ ನೋಡಿದ್ರು ಎಲ್ಲಿ ತಗೊಂಡ್ರಿ ಈ ಸ್ಯಾರಿ ಬ್ಲೌಸ್ನ ಅಂತ ಹೇಳಿ ಕೇಳ್ತಾರೆ ನೋಡಿ. ಇದು ಪ್ಲೇನ್ ಬ್ಲೌಸ್ ಬಂದಿದ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಈ ತರ ಪ್ಲೇನ್ ಸ್ಯಾರಿಗೆ ಬಾರ್ಡರ್ ಬಂದು ಮಿರರ್ ವರ್ಕ್ ಅಲ್ಲಿ ಬರುತ್ತೆ.
ಸೊ ಇದು ಗ್ರ್ಯಾಂಡ್ ಬ್ಲೌಸ್, ಸ್ಟಿಚ್ಡ್ ಬ್ಲೌಸ್ ಬರುತ್ತೆ. ಸೊ ಸ್ವಲ್ಪ ದುಡ್ಡೇ ಖರ್ಚಾಗಲ್ಲ. ಅಂಡ್ ಇದಕ್ಕೆ ನಾನು ಮ್ಯಾಚಿಂಗ್ ಪೆಟಿಕೋಟ್ ಕೂಡ ತರಿಸಿರ್ತೀನಿ. ನಿಮಗೆ ತುಂಬಾ ವಿಡಿಯೋದಲ್ಲಿ ನಾನು ಹೇಳಿರ್ತೀನಿ, ನಾನು ಯಾವ ಸ್ಯಾರಿ ಹಾಕ್ತೀನೋ ಅದೇ ರೀತಿ ಮ್ಯಾಚಿಂಗ್ ಶೇಪ್ ವೇರ್ ಪೆಟಿಕೋಟ್ನೇ ಯೂಸ್ ಮಾಡೋದು. ಯಾಕಂದ್ರೆ ನಾವು ಸ್ವಲ್ಪ ದಪ್ಪ ಇರೋದ್ರಿಂದ ಶೇಪ್ ವೇರ್ ಪೆಟಿಕೋಟ್ ಹಾಕಿದಾಗ ನಾವು ಸ್ಲಿಮ್ ಆಗಿ ಕಾಣ್ತೀವಿ. ಸೊ ಮಾಮೂಲಿ ಅಮ್ಮಂದಿರೆಲ್ಲ ಹಾಕ್ತಾರಲ್ಲ ಆ ತರ ಪೆಟಿಕೋಟ್ ಹಾಕಿದ್ರೆ ಸೀರೆನಲ್ಲಿ ಇನ್ನೂ ದಪ್ಪು ಕಂಡ್ಬಿಡ್ತೀವಿ. ಓಕೆನಾ? ಸೊ ಹಂಗಾಗಿ ಏನ್ ಮಾಡ್ಬಿಡ್ತೀನಿ ಅಂದ್ರೆ ನಾನು ಈ ತರ ತಗೊಂಡ್ಬಿಡ್ತೀನಿ. ಕ್ವಾಲಿಟಿ ಅಂತೂ ಎಷ್ಟು ಚೆನ್ನಾಗಿರ್ತವೆ ಗೊತ್ತಾ. ಅಂಗಡಿನಲ್ಲೆಲ್ಲ ನಮ್ಮ ಹಾಸನಲ್ಲೇನೆ 400 ರೂಪಾಯಿಗೆ ಮಾರ್ತಾರೆ ಈ ಪೆಟಿಕೋಟ್ಗಳನ್ನ. ಈ ಶೇಪ್ ವೇರ್ ಪೆಟಿಕೋಟ್ಗಳು ಇಷ್ಟೇ ಕ್ವಾಲಿಟಿ ಇರ್ತವೆ. 400 ರೂಪೀಸ್ಗೆ ಮಾರಾಟ ಆಗ್ತಾ ಇದಾವೆ ಎಲ್ಲಾ ಶಾಪ್ಗಳಲ್ಲೂ. ಮೀಶೋದಲ್ಲಿ ಮಾತ್ರ ಬರೀ 200 ರೂಪಾಯಿ ಒಳಗಡೆನೆ ಇರ್ತವೆ ಯಾವಾಗ್ಲೂ ಈ ಪೆಟಿಕೋಟ್ಗಳು. ಅದಕ್ಕೆ ನಂಗೆ ತುಂಬಾ ಇಷ್ಟ. ಅಯ್ಯೋ ಇದು ಒಂದ್ ಸ್ವಲ್ಪ ಉದ್ದನೇ ಬಂದಿದೆ ನನಗೆ. ಆಲ್ಮೋಸ್ಟ್ ಒಂದ್ ಸ್ವಲ್ಪ ತುಂಡ ಬರ್ತವೆ ಈ ತರ ಶೇಪ್ ವೇರು, ಬಟ್ ಈ ಗ್ರೀನ್ ಕಲರ್ ಉದ್ದ ಬಂದಿದೆ. ಸೊ ನಿಮ್ಗೂ ಅಷ್ಟೇ ಈ ಸ್ಯಾರಿ ತಗೋತೀರಾ ಅಂದ್ರೆ ಆಲ್ಮೋಸ್ಟ್ ನೀವು ಈ ತರ ಶೇಪ್ ವೇರ್ ಪೆಟಿಕೋಟ್ನೇ ತಗೊಳ್ಳಿ. ಅಥವಾ ಗ್ರೀನ್ ಕಲರ್ ಪೆಟಿಕೋಟ್ ನಿಮ್ಮ ಹತ್ರ ಈಗ ಆಲ್ರೆಡಿ ಇತ್ತು ಅಂದ್ರೆ ಯಾರು ತಗೊಳಕ್ ಹೋಗ್ಬೇಡಿ. ಇದು ಅಂದ್ರೆ ಸ್ವಲ್ಪ ಈ ತರ ಶೈನಿಂಗ್ ಎಲ್ಲ ಇರ್ತಾವಲ್ವಾ ಸ್ಯಾರಿಗಳು. ಸೊ ಹಂಗಾಗಿ ಈ ತರಕ್ಕೆ ಇದೇ ತರ ಪೆಟಿಕೋಟ್ ಹಾಕ್ಬಿಟ್ರೆ ಒಳಗಡೆ ಇನ್ನೂ ಚೆನ್ನಾಗಿ ಕಾಣ್ತವೆ ಅನ್ಬಿಟ್ಟು ನಾನು ಈ ತರ ಪೆಟಿಕೋಟ್ ನ ಮ್ಯಾಚ್ ಮಾಡಿದೀನಿ. ಓಕೆನಾ? ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ. ಫ್ರೆಂಡ್ಸ್, ಹಾಗೆ ಈ ವಿಡಿಯೋದಲ್ಲಿ ನಾನು ಹಾಕಿರುವಂತ ಈ ಡ್ರೆಸ್ ಈಗ ಆಲ್ರೆಡಿ ನಾನು ನಿಮ್ಗೆ ಒಂದ್ಸತಿ ತೋರಿಸಿದ್ದೆ, ಅಂದ್ರೆ ರಿವ್ಯೂ ಕೊಟ್ಟಿದ್ದೆ. ನಾನು ತಗೊಂಡಾಗ ಒಂದು 650 ರೂಪಾಯಿ ಮೇಲಿತ್ತು, ಬಟ್ ಇವಾಗ ಕಡಿಮೆ ಆಗಿದೆ. ಮತ್ತೊಮ್ಮೆ ಯಾರಿಗಾದ್ರೂ ಲಿಂಕ್ ಬೇಕು ಅಂದ್ರೆ ಈ ಡ್ರೆಸ್ ಕೂಡ ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಅಂಡ್ ಇವಾಗ ಏನು ನೋಡ್ತಾ ಇದ್ದೀರಾ, ಇದು ನಾನು ಆ ಗ್ರೀನ್ ಕಲರ್ ಸ್ಯಾರಿ ವೇರ್ ಮಾಡಿರೋ ವಿಡಿಯೋ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ವಿಡಿಯೋಗೆ ಅಂತಾನು ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಅದು ಮಿಸ್ ಆಗಿ ನಾನು ನನ್ನ ಗ್ಯಾಲರಿನಲ್ಲಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಶಾರ್ಟ್ಸ್ಗೆ ಅಂತ ಹೇಳ್ಬಿಟ್ಟು ಶೂಟ್ ಮಾಡಿರ್ತೀವಲ್ವ ರೀಲ್ಗೆ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ಗೆಲ್ಲ. ಸೊ ಅದನ್ನೇ ಇಲ್ಲಿ ಹಾಕಿದ್ದೀನಿ. ಹಂಗಾಗಿ ನಿಮಗೆ ಸೈಜ್ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಬಟ್ ಎನಿವೇ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಿಮಗೆ ಈ ಸ್ಯಾರಿನಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ವೇರ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಸ್ಲಿಮ್ ಆಗಿ ಕಾಣಿಸ್ತಾ ಇದ್ದೀನಿ. ಅಷ್ಟು ದಪ್ಪ ಇದ್ರೂ ಈ ಸ್ಯಾರಿ ತುಂಬಾ ಲೈಟ್ ವೇಟ್ ಇದೆ ಅಲ್ವಾ, ಹಾಗಾಗಿ ನಾನೇ ಸಣ್ಣ ಕಾಣಿಸ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಅಂಡ್ ಇದ್ರಲ್ಲೂ ಕೂಡ ನಿಮಗೆ ಮರೂನ್ ಕಲರ್ ಕೂಡ ಸೇಮ್ ಸ್ಯಾರಿನಲ್ಲಿ ಮರೂನ್ ಕಲರ್ ಬರುತ್ತೆ. ಬೇಕು ಅಂದ್ರೆ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಆ ಸ್ಯಾರಿ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿ ಬರುತ್ತೆ, ಯಾಕೆಂದ್ರೆ ಕ್ವಾಲಿಟಿ ಎರಡು ಒಂದೇ ಇರುತ್ತೆ ಅಲ್ವಾ. ಸೊ ನಿಮ್ಗೆ ಲೈಟ್ ಗ್ರೀನ್ ಅಂದ್ರೆ ಪಿಸ್ತಾ ಗ್ರೀನ್ ಇದು ಇಷ್ಟ ಆಗಿಲ್ಲ ಅಂದ್ರೆ ಮರೂನ್ ಕಲರ್ ಅಲ್ಲಾದ್ರೂ ತಗೊಳ್ಳಿ, ಎರಡು ಚೆನ್ನಾಗಿ ಬರುತ್ತೆ. ಓಕೆನಾ? 1100 ರೂಪೀಸ್ ಏನೋ ನಾನು ಪೇ ಮಾಡಿರೋದು ಇದಕ್ಕೆ. ಸೊ ಈ ಸ್ಯಾರಿಗಳೆಲ್ಲ ಮುಂಚೆ ಮೀಶೋದಲ್ಲಿ 1800 ರೂಪೀಸ್ ಇತ್ತು. ಸೊ ಇವಾಗ ಕಡಿಮೆ ಆಗಿದೆ. ಈ ತರ ಕಡಿಮೆ ಆಗಿದ್ದ ಟೈಮಲ್ಲೇ ನೀವು ಕೂಡ ತಗೊಂಡ್ರೆ ನಿಮ್ಗೆ ಲಾಭ ಆಗತ್ತೆ, ಅಂದ್ರೆ ನಿಮ್ಮ ಅಮೌಂಟ್ ಸೇವ್ ಆಗತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಅಂಡ್ ಈ ಸ್ಯಾರಿಗೆ ಹೈಲೈಟೇ ಬ್ಲೌಸು. ಈ ಬ್ಲೌಸ್ ಇಂದಾನೆ ತುಂಬಾ ಲುಕ್ ಆಗಿ ಕಾಣಿಸ್ತಾ ಇರುವಂತದ್ದು. ಸೊ ನೀವು ಒಂದು 80 kg ಮೇಲಿದ್ದೀರಾ ಅಂದ್ರೆ ಈ ಸ್ಯಾರಿ ಬ್ಲೌಸ್ ನ ತಗೋಬೇಡಿ, ಯಾಕೆಂದ್ರೆ ರೆಡಿಮೇಡ್ ಬ್ಲೌಸು ಟೈಟ್ ಆಗ್ಬಿಡತ್ತೆ. 80 kg ಒಳಗಡೆ ಇರೋರು ಯಾರು ಬೇಕಾದ್ರೂ ಪರ್ಚೇಸ್ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಅಳತೆಗೆ ಇಡಿಸ್ಕೊಂಡು ಉಡ್ಕೊಂಡ್ರಿ ಅಂತ ಹೇಳಿದ್ರೆ 4-6 ಜನ ಎಲ್ಲಿ ತಗೊಂಡ್ರಿ ಈ ಸ್ಯಾರಿನ ಅಂತ ಖಂಡಿತ ಕೇಳ್ತಾರೆ. ಈ ಸ್ಯಾರಿ ಫ್ಯಾಬ್ರಿಕ್ ಅಂದ್ರೆ ಕ್ವಾಲಿಟಿ ಏನಿದೆ ಸ್ಯಾಟಿನ್ ಅಲ್ಲಿ ಬರುತ್ತೆ, ಸಾಫ್ಟ್ ಸ್ಯಾಟಿನ್ ಸಿಲ್ಕ್ ತರ ಬರುತ್ತೆ. ಸೊ ತುಂಬಾ ಶೈನಿಂಗ್ ಇದೆ, ರಿಯಲ್ ಆಗಿ ನೋಡ್ಲಿಕ್ಕೆ, ಫೀಲ್ ಮಾಡ್ಲಿಕ್ಕೂ ಅಷ್ಟೇ ಏನೋ ಒಂಥರ ಸ್ಮೂತ್ ಮೆಟೀರಿಯಲ್ ತರ ಬರುತ್ತೆ. ಸೊ ಖಂಡಿತ ಈ ಸ್ಯಾರಿ ಬಂದ್ಮೇಲೆ ಖಂಡಿತ ನಿಮ್ಗೆ ಇಷ್ಟ ಆಗತ್ತೆ. ಸೊ ತುಂಬಾ ಡೀಸೆಂಟ್ ಆಗಿ ಲೈಟ್ ಕಲರ್ ಇಷ್ಟಪಡೋರು ಈ ಪಿಸ್ತಾ ಗ್ರೀನ್ ತಗೊಳ್ಳಿ. ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕು ಅಂದ್ರೆ ಆ ಮರೂನ್ ಕಲರ್ ತಗೊಳ್ಳಿ. ಪ್ಯಾಂಟ್ ಗಳನ್ನ ತೋರಿಸ್ತೀನಿ. ಇದು 3 ಪೀಸ್ ಬರುತ್ತೆ ಲೆಗಿನ್ಸ್ ಪ್ಯಾಂಟ್, ವೈಟ್ ಮತ್ತೆ ಬ್ಲಾಕ್ ಮತ್ತೆ ಕ್ರೀಮ್ ಕಲರ್ ಅಲ್ಲಿ ತರಿಸಿದ್ದೆ. ಕ್ರೀಮ್ ಕಲರ್ ಆಲ್ರೆಡಿ ನಾನು ಯೂಸ್ ಮಾಡಿದ್ದೆ, ಹಾಗಾಗಿ ಅದನ್ನ ತಗೊಂಡ್ಬರ್ಲಿಲ್ಲ. ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಮೆಟೀರಿಯಲ್ ಫ್ಯಾಬ್ರಿಕ್ ಏನಿದೆ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆನಾ? ಸೊ ನಂದು ಸೈಜ್ ಬಂದು ನಾನು ಮೆನ್ಷನ್ ಮಾಡ್ತೀನಿ ಅದು ಯಾವ್ದು ತಗೊಂಡಿದ್ದೆ ಅಂದ್ಬಿಟ್ಟು. ಸೊ 34 ಏನೋ ತಗೊಂಡಿದ್ದೆ. ಆಂಕಲ್ ಲೆಂತ್ ಬರುತ್ತೆ. ಇದು ಚೆನ್ನಾಗಿದೆ, ಡೈಲಿ ವೇರ್ಗೆಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಆಲ್ರೆಡಿ ಎಂತ ಕ್ರೀಮ್ ಕಲರ್ ಹಾಕೊಂಡಿದ್ದೆ ಅಂತ ಅಂದೆ ಅಲ್ವಾ, ಸೂಪರ್ ಡೂಪರ್ ಆಗಿ ಕೂತಿತ್ತು. ಒಳ್ಳೆ ಅಂದ್ರೆ ತುಂಬಾ ಕಾಸ್ಟ್ಲಿ ಹಾಕಿದಾರೇನೋ ಅನ್ನೋ ರೀತಿನೇ ತುಂಬಾ ಚೆನ್ನಾಗಿ ಮಂದವಾಗಿದೆ. ಓಕೆನಾ? ಡೈಲಿ ವೇರ್ಗೆನೆ ಚೆನ್ನಾಗಿರುತ್ತೆ. ಇಲ್ಲ ಎಲ್ಲಾರ ಹೋಗಿ ಬರ್ತಾಗ ಸಿಂಪಲ್ ಆಗಿ ಹಾಕ್ತೀರಂದ್ರೂ ಚೆನ್ನಾಗಿರುತ್ತೆ. ನೋಡಿ, ನನಗೆ ಆಂಕಲ್ ಲೆಂತ್ ಇಲ್ಲಿವರೆಗೂ ಬರುತ್ತೆ. ಓಕೆನಾ? ತುಂಬಾ ಕಡಿಮೆ ದುಡ್ಡು ಸ್ಕ್ರೀನ್ ಮೇಲೆ ಪ್ರೈಸ್ ಕೊಟ್ಟಿರ್ತೀನಿ. 3ರಿಂದ ಅಷ್ಟೇ ದುಡ್ಡು, ಸ್ಕ್ರೀನ್ ಮೇಲೆ ಎಷ್ಟು ಕೊಟ್ಟಿರ್ತೀನಿ ಅಷ್ಟು. ಸೊ ಖಂಡಿತ ಒಂದೊಂದಕ್ಕೆ 250-300 ರೂಪಾಯಿ ಆದ್ರೂ ಕೊಡ್ತೀವಿ ಅಲ್ವಾ. ಅಂತದ್ರಲ್ಲಿ 3ಕ್ಕೆ ಇಷ್ಟು ಕಡಿಮೆ ದುಡ್ಡು ಅಂದ್ರೆ ಯಾಕೆ ತಗೋಬಾರ್ದು. ಖಂಡಿತ ನೀವು ಕೂಡ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ ಈ ಲೆಗಿನ್ಸು. ಅಂಡ್ ಲೇಟ್ ಆಗ್ತಾ ಇದೆ, ಹಾಗಾಗಿ ಬೇರೆ ಡ್ರೆಸ್ ಗಳನ್ನ ನಾನು ವೇರ್ ಮಾಡಿ ತೋರ್ಸಕ್ ಆಗೋದಿಲ್ಲ, ಬೇಜಾರ್ ಮಾಡ್ಕೋಬೇಡಿ. ಇವತ್ತು ಊರಿಗೆ ಹೊರಟಿದ್ದೀನಿ. ಸೊ ಹಂಗಾಗಿ ಮಳೆ ಬೇರೆ ಬರಂಗಾಗಿದೆ. ಬೇಗ ಒಂದು ವಿಡಿಯೋ ಮಾಡಿ ಹೋಗ್ಬಿಡೋಣ. ಇನ್ನು ಊರಿಗೆ ಹೋದ್ರೆ 1 ವಾರ ಆಗುತ್ತೆ ಮತ್ತೆ ನಾನು ಹಾಸನಿಗೆ ಬರೋದು. ಹಂಗಾಗಿ ಮಾಡ್ತಾ ಇದ್ದೆ ಇಲ್ಲೇನೆ. ನೋಡಿ, ಇದು ಬಂದು ನೆಕ್ಸ್ಟ್ ಡ್ರೆಸ್ಸು. ಸ್ವಲ್ಪ ಗಲೀಜಾಗ್ಬಿಟ್ಟಿದೆ, ಅಂದ್ರೆ ನಿನ್ನೆ ಹಬ್ಬದ ದಿನ ಹಾಕೊಂಡಿದ್ದೆ ನಾನು ಅದನ್ನ. ಇನ್ನು ವಾಶ್ಗೆ ಹಾಕಿರ್ಲಿಲ್ಲ. ಹಂಗೆ ತಡಿ, ವಾಶ್ಗೆ ಹಾಕೋದ್ಕಿಂತ ಮುಂಚೆ ಒಂದ್ಸತಿ ತೋರಿಸ್ಬೇಡ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸಕ್ಕ ಚೆನ್ನಾಗಿ ಕಾಣುತ್ತೆ ಈ ಡ್ರೆಸ್ ಅಂತೂ. ಓಕೆನಾ? ಪ್ಲೇನ್ ಬರುತ್ತೆ. ಮೇಲ್ಗಡೆ ನೋಡಿ
ಇದೇ ಇದರಲ್ಲಿ ಹೈಲೈಟ್. ಬಟ್ ಇನ್ನೊಂದೇನು ಅಂದ್ರೆ ಸ್ಕ್ರೀನ್ ಮೇಲೆ ನಾನು ಕೆಟ್ಲಾಗ್ ಕೊಟ್ಟಿರ್ತೀನಿ, ಮೀಶೋದಲ್ಲಿ ಅಪ್ಲೋಡ್ ಮಾಡಿರ್ತಾರಲ್ಲ ಅದು ಬ್ಲೂ ಕಲರ್ ಇತ್ತು, ಅಂದ್ರೆ ಡಾರ್ಕ್ ಬ್ಲೂ ನಲ್ಲಿ. ಬಟ್ ನನಗೆ ಬಂದಿರೋದು ಈ ಕಲರ್ ಬಂದೈತೆ, ಏನೋ ಒಂಥರ ಅಷ್ಟೊಂದು ಡಾರ್ಕ್ ಅಲ್ಲ, ಏನೋ ಒಂಥರ ಇದು ನನಗೆ ಕಲರೇ ಗೊತ್ತಾಗ್ತಾ ಇಲ್ಲ. ಸೊ ಈ ಕಲರ್ ಅಲ್ಲಿ ಬಂದೈತೆ. ಇಷ್ಟ ಆದ್ರೆ ಪರ್ಚೇಸ್ ಮಾಡ್ಕೊಡಿ. ಅಂಡ್ ಇದಕ್ಕೂ ಕೂಡ ದುಪ್ಪಟ್ಟ ಬರುತ್ತೆ, ಪ್ಯಾಂಟ್ ಬರೋದಿಲ್ಲ. ಅಂಡ್ ನಾನು ಹಾಕಿರೋದಕ್ಕೂ ಪ್ಯಾಂಟ್ ಬರೋದಿಲ್ಲ. ಇದ್ರದಂತೂ ದುಪ್ಪಟ್ಟ ಸಕ್ಕದಾಗಿದೆ ನೋಡಿ. ಈ ತರ ಸಿಲ್ವರ್ ಬಾರ್ಡರ್ ಮಾಡಿದ್ದಾರೆ, ಈ ತರ ಇದೆ. ಓಕೆನಾ. ಸೊ ಸೂಪರ್ ಡೂಪರ್ ಆಗಿದೆ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಂಡ್ ಇದಂತೂ ತುಂಬಾನೇ ಕಡಿಮೆ ದುಡ್ಡು, ಏನೊಂದ 650 ರೂಪಾಯಿ ಮೇಲೆ ಅಥವಾ 600 ಮೇಲೆ 700 ಒಳಗಡೆ ಇದೆ ಅಷ್ಟೇ ಈ ಡ್ರೆಸ್. ಸೊ ಡೈಲಿ ವೇರ್ಗೆ ಹಾಕ್ತೀರಾ ಅಂದ್ರೂ ತಗೊಂಡ್ಬಿಡಿ, ಇದನ್ನ ಅಷ್ಟು ಚೆನ್ನಾಗಿದೆ, ಮಂದ ಇದೆ ಕ್ವಾಲಿಟಿ. ಅಂದ್ರೆ ಕಾಟನ್ ಎಲ್ಲ ಅಲ್ಲ, ಮಾಮೂಲಿ ಏನ್ ಹೇಳ್ತಾರೆ ಇದಕ್ಕೆಲ್ಲ ಚಿಫಾನು ಅಲ್ಲ, ಒಂಥರ ಜಾರ್ಜೆಟ್ ಕ್ಲಾತ್ ಬರ್ತಾವ ಗೊತ್ತಾ. ಸೊ ಆ ತರ ನಾವು ಎಷ್ಟೇ ಡೈಲಿ ವೇರ್ಗೆ ಹಾಕೊಂಡ್ರು ಅರ್ಧೋಗಲ್ಲ, ಕಲರ್ ಬಿಡಲ್ಲ ಆ ತರ. ಅಂಡ್ ಇದು ಬಂದು ಲೈನಿಂಗು ನೋಡಿ, ಒಳಗಡೆ ಲೈನಿಂಗು ತುಂಬಾ ಚೆನ್ನಾಗಿದೆ. ಓಕೆನಾ. ಇದಕ್ಕೂ ಅಷ್ಟೇ 100 ಔಟ್ ಆಫ್ 100 ಕೊಡ್ತೀನಿ. ಯಾರು ಬೇಕಾದ್ರೂ ಯೋಚನೆ ಮಾಡಬೇಡಿ ಬಂದಾಗ ಹೆಂಗ್ ಬರುತ್ತೋ ಕ್ವಾಲಿಟಿ ಅಂದ್ಬಿಟ್ಟು ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಡ್ರೆಸ್ ಬಂದು ಇದು, ಎಲ್ಲನೂ ಅಷ್ಟೇ ಆಲ್ಮೋಸ್ಟ್ ದುಪ್ಪಟ್ಟ ಮತ್ತೆ ಟಾಪು ಇರೋ ತರನೇ ನಾನು ತಗೊಂತೀನಿ, ಚೆನ್ನಾಗಿ ಕಾಣಿಸ್ತವೆ ಅಂತ ಅಂದ್ಬಿಟ್ಟು. ನೋಡಿ ಇದು ಈ ತರ ಇದೆ. ಅಂಡ್ ತುಂಬಾ ಜನ ನನಗೆ ಕೇಳ್ತಾ ಇದ್ದಿದ್ದು, ಅಕ್ಕ ಡೈಲಿ ವೇರ್ಗೆ ಗೌನ್ಗಳು ತೋರಿಸಿ ಅಂತ ಹೇಳ್ಬಿಟ್ಟು. ಮೇ ಬಿ ಕಾಲೇಜ್ ಹುಡುಗಿರೋ ಏನೋ ಇರ್ಬೇಕೇನೋ, ಅಥವಾ ನಮ್ಮಂತವ್ರೆ ಹೌಸ್ ವೈಫ್ ಆಗಿದ್ರು ಚೆನ್ನಾಗಿರುತ್ತೆ. ನೈಟಿ ಗೀಟಿ ಹಾಕೋದ್ಕಿಂತ ಈ ತರ ಡ್ರೆಸ್ಗಳು ಹಾಕೋದಿಕ್ಕೆ ಚೆನ್ನಾಗಿರುತ್ತೆ. ಹೊರಗಡೆ ಶಾಪ್ಗಳಲ್ಲಿ ನೈಟಿಗೆ ಕೊಡೋ ದುಡ್ಡ ನಾವು ಮೀಶೋದಲ್ಲಿ ಈ ತರ ಗೌನ್ಗಳನ್ನೇ ತಗೊಂಡು ಆರಾಮ್ಸೆ ಮನೆ ಹತ್ರ ಹಾಕೊಂಡ್ಬಿಡ್ಬೋದು. ಏನೊಂಥರ ಲಕ್ಷಣವಾಗೂ ಕಾಣಿಸ್ತೀವ ನಾವು, ನಮ್ಗೆ ನಾವ್ ಇಷ್ಟ ಆಗ್ತಿರ್ತೀವಿ, ಬಟ್ಟೆ ಮೇಲೆ ನಾವು ಚೆನ್ನಾಗಿ ಕಾಣೋದು ಅಂತೀವಲ್ಲ ಹಂಗೆ. ನೋಡಿ ಬ್ಯಾಕ್ ಸೈಡ್ ಹಿಂಗೇನೆ ತುಂಬಾ ಚೆನ್ನಾಗಿದೆ. ಇದು ಕೂಡ ಬಟ್ಟೆ. ಅಂಡ್ ಇದೇ ಫ್ರಂಟಾ? ಇಲ್ಲ, ಇಲ್ಲಿ ಇದು ಹಿಂಗೈತೆ, ಇದೇ ಬ್ಯಾಕು ಡಿಸೈನ್ ಹಂಗ್ ಬರುತ್ತೆ. ಬಾ ಪುಣ್ಯ, ಇದು ಬಂದು ಲೈನಿಂಗ್ ತೋರಿಸ್ತೀನಿ ಇಲ್ಲಿ ನೋಡಿ. ಇದಕ್ಕೂ ಲೈನಿಂಗ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಬ್ಲೂ ಕಲರು. ಆ ಡ್ರೆಸ್ಗೆ ದುಪ್ಪಟ್ಟ ಈ ತರ ಬರುತ್ತೆ. ಓಕೆನಾ. ಮನೆ ಹತ್ರ ಏನ್ ಹಾಕೊಳ್ಳಲ್ಲ, ಬರೀ ಟಾಪ್ ಹಾಕೊಂಡಿರ್ತೀನಿ. ಹೊರಗಡೆ ಎಲ್ಲಾದ್ರೂ ನಾನು ಹೋದೆ ಅಂದ್ರೆ ಈ ತರ ಲಾಂಗ್ ಗೌನ್ಗಳಿಗೆ ಈ ತರ ದುಪ್ಪಟ್ಟನು ಹಾಕೊಂಡು ಹೋಗ್ತೀನಿ. ಚೆನ್ನಾಗಿದೆ. ಇದ್ರದ್ದು ತುಂಬಾ ಕಡಿಮೆ ದುಡ್ಡು. ಪ್ರೈಸ್ ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ತಗೊಳ್ಳಿ. ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತೇ ಇರುತ್ತೆ, ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಗಳಿಗೆ ನಾನು ಯೂಸ್ ಮಾಡೋ ಲಿಪ್ಸ್ಟಿಕ್ ಇದೇನೆ, ಮ್ಯಾಟ್ ಮೀ ಅಂತ ಹೇಳಿರುತ್ತೆ ಇದು. ಅದು ಖಾಲಿ ಆಗಿತ್ತು ಅಂದ್ಬಿಟ್ಟು ಮತ್ತೆ ಬುಕ್ ಮಾಡ್ಕೊಂಡಿದ್ದೆ ನಾನು. ಸೊ ಹಂಗಾಗಿ ಇದ್ರದ್ದು ಲಿಂಕ್ ಬೇಕು ಅಂದ್ರೆ ಕೊಟ್ಟಿರ್ತೀನಿ. ಬರೀ 100 ರೂಪಾಯೋ 120 ರೂಪಾಯೋ ಇರ್ಬೇಕು. ಇವು ಮರೂನ್ ಕಲರ್ ಬರುತ್ತೆ ಮತ್ತೆ ರೆಡ್ ಕಲರ್ ಬರುತ್ತೆ. ಇವತ್ತು ನಾನು ಹಾಕಿರೋ ಲಿಪ್ಸ್ಟಿಕ್ ಇದೇನೆ. ಓಕೆನಾ. ಸೊ ಖಾಲಿ ಆದಂಗೆ ತರಿಸ್ತಾ ಇರ್ತೀನಿ, ಯಾಕೆಂದ್ರೆ ಬರೀ 100 ರೂಪಾಯಿ ಅಲ್ವಾ, ML ಕಡಿಮೆ ಇರುತ್ತೆ. ನನಗೆ ಒಂದ 2-3 ತಿಂಗಳೇ ಬರುತ್ತೆ, ಒಂದ್ 2 ತಿಂಗಳಾದ್ರೂ ಬರುತ್ತೆ ನಾನು ಡೈಲಿ ಹಚ್ಚಿದ್ರು. ಅಂದ್ರೆ ವಿಡಿಯೋ ಡೈಲಿ ಏನ್ ಹಚ್ಚಲ್ಲ, ವಿಡಿಯೋ ಮಾಡ್ಬೇಕಾದ್ರೆ ಹಚ್ಕೋತೀನಿ. ಅಂದ್ರೆ ಔಟ್ಲೈನ್ಗೆ ನಾನು ಮರೂನ್ ಕಲರ್ ಅಪ್ಲೈ ಮಾಡ್ತೀನಿ, ಒಳಗಡೆ ಫಿಲ್ ಮಾಡೋದನ್ನ ರೆಡ್ ಕಲರ್ ಫಿಲ್ ಮಾಡ್ತೀನಿ. ಈ ತರ ಡಬಲ್ ಶೇಡ್ ಅಲ್ಲಿ ಹಚ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಲುಕ್ ಆಗಿ ಕಾಣಿಸುತ್ತೆ, ಏನೋ ಒಂಥರ ಫೇಸು. ಸೊ ಲಿಂಕ್ ಬೇಕಂದ್ರೆ ಕೊಟ್ಟಿರ್ತೀನಿ. ಇದೇನೋ ಈ ಸತಿ ಫ್ರೀ ಆಗಿ ಕೊಟ್ಬಿಟ್ಟಾರೆ. ಇದೇನು ಕಣ್ಣಿಂಗ್ ಕಾಜಲ್ ಅನ್ಸುತ್ತೆ, ನಾನೇ ಇದೇನು ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ತುಂಬಾ ಜನ ಕೇಳ್ತಿರ್ತೀರಾ, ನೀವು ಕಾಜಲ್ ತುಂಬಾ ಚೆನ್ನಾಗಿರುತ್ತೆ ಅನಿತಾ, ಡಾರ್ಕ್ ಆಗಿರುತ್ತೆ ನಿಮ್ ಕಣ್ಣಲ್ಲಿ, ಯಾವ್ದು ಹತ್ತೀರಾ ಅಂದ್ಬಿಟ್ಟು. ನಾನು ಡಾಸ್ಲರ್ ಹತ್ತೀನಿ. ಓಕೆನಾ. ಐಲೈನರ್ ಬರುತ್ತಲ್ಲ ಮಕ್ಳಿಗೆ ಹಣೆಗೆ ಇರ್ತೀವಲ್ಲ, ಅದನ್ನೇ ಕಣ್ಣಿಗೆ ಅಪ್ಲೈ ಮಾಡ್ತೀನಿ, ಅದಕ್ಕೆ ಇಷ್ಟು ಡಾರ್ಕ್ ಆಗಿ ಕಾಣಿಸುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಲಿಂಕ್ ಖಂಡಿತವಾಗ್ಲೂ ನಾನು ಎಲ್ಲಾ ವಿಡಿಯೋದಲ್ಲೂ ಕೊಟ್ಟಿರ್ತೀನಿ. ಇಷ್ಟ ಆಯ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಎಲ್ಲಾದ್ರದ್ದು ಲಿಂಕ್ ಇರುತ್ತಲ್ವಾ, ಪರ್ಚೇಸ್ ಮಾಡ್ಕೊಳ್ಳಿ. ಇದು ಪ್ಯಾಟರ್ನ್ ನನ್ಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ, ಇಲ್ಲಿ ನೋಡಿ ಹೆಂಗಿದೆ ಅಂತ ಅಲ್ಲ, ಮುತ್ತು ಇಲ್ಲಿ ಮೇಲ್ಗಡೆ ಗಣೇಶ. ಸೊ ಲಕ್ಷ್ಮಿ ಬರೋದ್ ನೋಡಿರ್ತೀವಿ, ಬಟ್ ಗಣೇಶ ಬಂದಿರೋದ್ ನಾವು ನೋಡಿರೋದಿಲ್ಲ ಇಯರಿಂಗ್ಸ್ ಅಲ್ಲಿ. ಅಂಡ್ ವಿಡಿಯೋದಲ್ಲಿ ಯಾವ ತರ ಕಾಣಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಅಂಡ್ ನೋಡ್ಲಿಕ್ಕೆ ತುಂಬಾ ಬಿಗ್ ಸೈಜ್ ಇದೆ ಇದು. ಓಕೆನಾ. ಚಿಕ್ಕದಾಗಿಲ್ಲ. ನನಗೆ ಅಲ್ಲಿ ನೋಡಿದ್ನಲ್ವ ನಾನು, ಅಂದ್ರೆ ಮೀಶೋ ಕೆಟ್ಲಾಗಲ್ಲಿ ನೋಡಿದಾಗ ಚಿಕ್ಕದಾಗಿ ಕಾಣಿಸ್ತಾ ಇತ್ತು, ಇಷ್ಟೊಂದು ದೊಡ್ಡದಾಗ ಬರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬಂದಾಗ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನನಗೆ ದಪ್ಪ ಹೊಲೆ ಹಾಕೋದಕ್ಕೆ ತುಂಬಾ ಇಷ್ಟ ಆಗತ್ತೆ. ಸೊ ಹೆಂಗ್ ಅನಿಸ್ತು ಅಂದ್ರೆ, ನೋಡಿದ ತಕ್ಷಣ ಒಂಥರ ಲವ್ ಆಗೋಯ್ತು ಆ ಇಯರಿಂಗ್ಸ್ ಮೇಲೆ. ಸೊ ಹಂಗಾಗಿ ನಿಮ್ ಮುಂದೆನೆ ಹಾಕ್ಬಿಟ್ಟೆ ತೋರಿಸ್ಬಿಡೋಣ ಅಂದ್ಬಿಟ್ಟು ಈ ಚಿನ್ನದ ಓಲೆ ಬಿಚ್ಚಿಡ್ತಾ ಇದ್ದೀನಿ. ಅಂಡ್ ಚಿನ್ನದ ಓಲೆನೂ ತೋರಿಸ್ಬಿಡ್ತೀನಿ, ಯಾರಿಗಾದ್ರೂ ಡಿಸೈನ್ ಇಷ್ಟ ಆದ್ರೆ ಮಾಡಿಸ್ಕೊಡಿರಂತೆ. ಇದು 6.5 ಗ್ರಾಮ್ಸ್ ಇದೆ, 6.5 6,300 ಇರಬೇಕು. ಎಸ್, ಇದು ಚೆನ್ನಾಗಿದೆ, ಏನೋ ಒಂಥರ. ನಾನು ಇಲ್ಲೇ ಹಾಸನಲ್ಲಿ ತಗೊಂಡಿದ್ದೆ, ಗಣೇಶ್ ಜ್ಯುವೆಲರ್ಸ್ ಅಂತ ಇದೆ ನೋಡಿ. ಇದು ಗಣೇಶ್ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು, ನಾನು ಹಾಸನ್ಗೆ ಸ್ಟಾರ್ಟಿಂಗ್ ಬಂದು ಹೊಸ್ತ್ರಲ್ಲಿ ಗುಂಡಿನ ಸರ ಇದೆ ನನ್ನ ಹತ್ರ ಒಂದು, ಅದ್ರ ಜೊತೆಗೆ ಮ್ಯಾಚಿಂಗ್ ಅಂತ ಮಾಡ್ಸಿದ್ದೆ. ಸೊ ಇವಾಗ ಡೈಲಿ ವೇರ್ನೇ ಮಾಡ್ತಾ ಇದ್ದೀನಿ. ನನ್ನ ಮಾಂಗಲ್ಯ ಚೈನ್ಗೆ ಏನೋ ಒಂಥರ ಸ್ಯೂಟ್ ಆಗುತ್ತೆ ಈ ಇಯರಿಂಗ್ಸ್ ಅನ್ನಿಸ್ತು. ಸೊ ಹಂಗಾಗಿ ಇದೆಲ್ಲ ಡೈಲಿ ವೇರ್ಗೆ ಇಟ್ಕೊಂಡ್ಬಿಟ್ಟಿದೀನಿ, ಈ ಓಲೆ, ಈ ಬಳೆ, ಈ ಸರನ. ಸೊ ಇದು ಇವಾಗ ಅದಕ್ಕಿಂತ ಜಾಸ್ತಿ ಇಷ್ಟ ಆಗ್ತಾ ಇದೆ. ಈ ತರ ಬರುತ್ತೆ ತಿರ್ಪು
ನೋಡಿ ಈ ಥರ ತಿರ್ಪ್ ಬರುತ್ತೆ. ಈಗ ಹಾಕೋಣ. ಹಾಂ, ಎಸ್, ಚಂದ ಉಂಟಾ? ಕಾಣಿಸ್ತಾ ಇದೆಯಾ? ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ಲ? ಸಕ್ಕತ್ತಾಗಿದೆ ನಿಜವಾಗ್ಲೂ. ಬಂದಾಗ ಅದು ಎಷ್ಟು ಇಷ್ಟಪಡ್ತೀರೋ ನೀವು, ಅಷ್ಟು ಚೆನ್ನಾಗಿದೆ. ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಈ ಥರ ಫ್ಯಾನ್ಸಿ ಓಲೆ ಹಾಕಲಿಕ್ಕೆ ತಗೊಳ್ಳಿ. ಚೆನ್ನಾಗಿ ಕಾಣಿಸ್ತಾ ಇದೆ. ವಿಡಿಯೋದಲ್ಲಿ ನೋಡ್ಬೇಕು. ನಾನು ಮಿರರು ಇಲ್ಲ, ಇಲ್ಲಿ ರೂಮ್ಗೆ ಹೋಗ್ಬೇಕೀಗ ಮಿರರ್ ನೋಡೋಕ್ಕೆ. ಇರಲಿ, ನಾನು ನಿಮ್ಮ ಜೊತೆ ವಿಡಿಯೋ ನೋಡ್ಬೇಕಾದ್ರೆ ನೋಡ್ಕೋತೀನಿ ಹೆಂಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಸೊ ಇವತ್ತೇ ಫಸ್ಟ್ ನಾನು ಈ ಓಲೆನ ಹಾಕೊಂಡಿರೋದು. ಈ ಡ್ರೆಸ್ಗೆ ಯಾಕೋ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು, ಸೊ ಹಾಗಾಗಿ ಹಾಕೊಂಡಿದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡಿ. ಅಂಡ್ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.